ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಇವತ್ತು ಒಂದು ಕೇಸ್ ರಿಪೋರ್ಟ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 193/25 ಅಂಡರ್ ಸೆಕ್ಷನ್ 103 ಅಂದರೆ 302 ಮರ್ಡರ್ ಕೇಸ್. ಇದರಲ್ಲಿ ಅರೆನೂರು ಅಂತ ಗ್ರಾಮ ನಮ್ಮ ಆಲ್ದೂರು ಲಿಮಿಟ್ಸಲ್ಲಿ ಅಲ್ಲಿ ನೋಣಯ್ಯ ಅಂತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ದೂರಿನ ಮೇರೆಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಅದರಲ್ಲಿ ಅವ್ರ ಮಗಳು ಸಂಧ್ಯಾ ಅಂತಕ್ಕಂಥವ್ರು ಅರೌಂಡ್ 32 ಇಯರ್ಸ್ ಓಲ್ಡ್. ಅವ್ರದ್ದು ಮರ್ಡರ್ ಆಗಿದೆ, ಯಾರೋ ಮರ್ಡರ್ ಮಾಡಿ ಹೋಗಿದ್ದಾರೆ ಅಂತಕ್ಕಂಥದ್ದು ಒಂದು ದೂರನ್ನು ಕೊಟ್ಟಿದ್ದಾರೆ. ಯಾರು ಏನು ಅಂತ ಅದರಲ್ಲಿ ಅವ್ರಿಗೇನು ಮಾಹಿತಿ ಇಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಅದನ್ನು ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇಮಿಡಿಯೇಟಾಗಿ ಅಲ್ಲಿ ಸೋಕೋ ಟೀಮು ಮತ್ತು ನಮ್ಮದು ಎಲ್ಲ ಸೈಂಟಿಫಿಕ್ ಟೀಮ್ ಹೋಗಿದೆ, ಸೀನಿಯರ್ ಆಫೀಸರ್ಸು ವಿಸಿಟ್ ಮಾಡಿದ್ದಾರೆ. ನಮಗೆ ಒಂದು ಸಸ್ಪೆಕ್ಟ್ ಇದೆ, ಸಸ್ಪೆಕ್ಟ್ ಅವ್ರನ್ನ ನಾವು ಈಗ ಹುಡುಕ್ತಾ ಇದ್ದೀವಿ. ಇದು ಫ್ಯಾಮಿಲಿ ಮ್ಯಾಟ್ರಿಂದ ಆಗಿದೆ ಅಂತಕ್ಕಂಥದ್ದು ನಮಗೆ ಅನುಮಾನ ಇದೆ. ಆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಹಿಂದೆ ನಾಪತ್ತೆ ಆಗಿದೆ ಅದು ಹಳೇದು ಅವರು ಒಂದು ತಿಂಗಳ ಹಿಂದೆ ಏನೋ ನಾಪತ್ತೆ ಅಂದರೆ ಅವ್ರ ರಿಲೇಟಿವ್ ಮನೆಗೆ ಹೋಗಿರ್ತಾರೆ. ಅವರಿಬ್ಬರು ಮಕ್ಕಳನ್ನ ಕರ್ಕೊಂಡು. ಸೊ ಅದು ಆಮೇಲೆ ನಮಗೆ ಕೇಸ್ ಕೊಡ್ತಾರೆ. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಇದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಡ್ಬಂದು ಅದು ಮಿಸ್ಸಿಂಗ್ ಕೇಸು ಕ್ಲೋಸ್ ಆಗಿದೆ. ಸೊ ಅದಾದಮೇಲೆ ಈಗ ಇವತ್ತೇನು ಬೆಳಗ್ಗೆ 8:30-9 ಗಂಟೆಗೆ ಅಂತ ಹೇಳ್ತಾ ಅದರದ್ದು ವೆರಿಫೈ ಮಾಡ್ತಾ ಇದ್ದೀವಿ. ಮಾಡಿ ಅದನ್ನು ಕೇಸನ್ನು ನಾವು ಪತ್ತೆ ಮಾಡ್ತೀವಿ. ಈಗ ಆಲ್ರೆಡಿ ಒಂದು ಸಸ್ಪೆಕ್ಟನ್ನು ನಾವು ಟ್ರೇಸ್ ಮಾಡಲಿಕ್ಕೆ ಆಲ್ರೆಡಿ ಟೀಮ್ ಮಾಡಿದ್ದೀವಿ. 2 ಟೀಮನ್ನು ಮಾಡಿ ಅವ್ರನ್ನ ಟ್ರೇಸ್ ಮಾಡಲಿಕ್ಕೆ ನಮ್ಮ ಟೀಮು ಕಾರ್ಯ ಮಾಡ್ತಾ ಇದೆ. ಎಲ್ಲಿ ಚಾಕು? ಅದು ಚಾಕುನಿ ಅಂತ ಹೇಳಿಕ್ಕಾಗಲ್ಲ. ಅದು ಈಗ ನಮ್ಮದು PM ರಿಪೋರ್ಟ್ ಬರಬೇಕಾಗತ್ತೆ. ಅದು ಏನೋ ಒಂದು ಶಾರ್ಪ್ ಆಬ್ಜೆಕ್ಟಿಂದ ನೆಕ್ಕಿಗೆ ಚುಚ್ಚಿದ ಹಾಗಿದೆ. ಅದು ಪಂಕ್ಚರ್ ವೂಂಡ್ ಇದ್ದಂಗಿದೆ. ಅದು PM ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ, ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗಲ್ಲ. ಬಟ್ ಅದರಿಂದನೇ ಸಾವಾಗಿದೆ ಅಂತಕ್ಕಂಥದ್ದಿದೆ. ಸೊ ಅದನ್ನು ಎಲ್ಲ ಆ್ಯಂಗಲ್ಗಳಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ.